Hi guys, welcome to Vidyaviru Academy. So, this question nodi, find the volume of the solid bounded by the planes x is equal to 0, y is equal to 0, z is equal to 0, where x plus y plus z is equal to 1 ಅಂತ ಅಂದ್ಬಿಟ್ಟು this particular case where a equals b equals c equals 1 ಅಂತ ತಗೋಬೇಕು. ಸೊ z is equal to, ಈಗ x plus y ಈ ಕಡೆ ಶಿಫ್ಟ್ ಆದರೆ ಏನಾಗುತ್ತೆ 1 minus x and minus y ಆಗುತ್ತೆ. ನಾವು ಇಫ್ z is equal to 0 ಅಂತ ಹಾಕಿದರೆ ಏನಾಗುತ್ತೆ ಈ ಈಕ್ವೇಷನ್ಗೆ z is equal to 0 ಹಾಕಿದರೆ ಏನಾಗುತ್ತೆ x plus y is equal to 1 ಅಂತ ಬರುತ್ತಾ. ಸೊ ಹಾಗಾದರೆ y ಏನಾಗುತ್ತೆ y is equal to 1 minus x ಅಂತ ಆಗುತ್ತೆ, ರೈಟ್. ಇಫ್ z 0 ಆಗಿ yನೂ 0 ಆದರೆ ಏನಾಗುತ್ತೆ ಈ ಈಕ್ವೇಷನಲ್ಲಿ z 0 y 0 ಆದರೆ ಏನಾಗುತ್ತೆ x is equal to 1 ಅಂತ ಬರುತ್ತೆ ಅಲ್ವಾ. ಸೊ ದೇರ್ಫಾರ್ ವಾಲ್ಯೂಮ್ ಈಸ್ ಈಕ್ವಲ್ ಟು x is equal to ವಾಟ್ 0 to 1 ಅಂತ ಬರ್ಕೋಬೋದಾ, y is equal to ವಾಟ್ 0 to 1 minus x ಅಂತ ಬರ್ಕೋಬೋದಾ. ಇದು 0 to 1 ಯಾವ ಥರ ಬರೆದ್ವಿ, ಇಲ್ಲಿದೆ ನೋಡಿ x is equal to 1 ಅಂತ. ಸೊ 0 to 1, ಹಾಗೆ ಇನ್ನೊಂದು y is equal to 0 to 1 minus x, z is equal to what 0 to 1 minus x minus y. ಸೊ ಇದು ಈಗ ನೆಕ್ಸ್ಟು ಡಿ ಝೆಡ್ ಡಿ ವೈ ಡಿ ಎಕ್ಸ್ ಅಂತ ಬರ್ಕೊಳ್ತೀವಿ. ಸೊ ಫಸ್ಟ್ ವಿತ್ ರೆಸ್ಪೆಕ್ಟ್ ಟು ಝೆಡ್ ಇಂಟಿಗ್ರೇಟ್ ಮಾಡಬೇಕು. ಏನಿಲ್ಲ ಅಂದರೆ ಇಲ್ಲಿ 1 ಅಂತ ಇರುತ್ತೆ, ಇಂಟಿಗ್ರೇಷನ್ ಆಫ್ 1 ಈಸ್ ಝೆಡ್. ಹಾಗೆ ಅಪ್ಪರ್ ಲಿಮಿಟ್ ಲೋವರ್ ಲಿಮಿಟ್ನ ಅಪ್ಲೈ ಮಾಡಿ ಇಲ್ಲಿ ಮಾಡಿದ್ದೀನಿ ನೋಡಿ. ದೆನ್ ಇಲ್ಲಿ ನೆಕ್ಸ್ಟು ಆಫ್ಟರ್ ಇಲ್ಲಿ ಅಪ್ಪರ್ ಲಿಮಿಟ್ ಲೋವರ್ ಲಿಮಿಟ್ ಅಪ್ಲೈ ಮಾಡಿದಾದ್ಮೇಲೆ ವಿತ್ ರೆಸ್ಪೆಕ್ಟ್ ಟು ವೈ ಇಂಟಿಗ್ರೇಟ್ ಮಾಡಬೇಕು. ಇಂಟಿಗ್ರೇಷನ್ ಆಫ್ 1 ಈಸ್ ವೈ ಮೈನಸ್ ಎಕ್ಸ್ ಆಸ್ ಇಟ್ ಈಸ್ ಇಂಟಿಗ್ರೇಷನ್ ಆಫ್ ಎಕ್ಸ್ ವಿತ್ ರೆಸ್ಪೆಕ್ಟ್ ಟು ವೈ ಅಂತಂದರೆ ಎಕ್ಸ್ ವೈ ಆಗುತ್ತೆ. ಸೊ ಎಕ್ಸ್ ವೈ ಅಂತ ಬರೆದಿದ್ದೀರಾ. ಮೈನಸ್ ಆಸ್ ಇಟ್ ಈಸ್ ವೈ ಇಂಟಿಗ್ರೇಷನ್ ಆಫ್ ವೈ ಈಸ್ ವಾಟ್ ವೈ ಸ್ಕ್ವಯರ್, ಓಕೆನಾ. ಸೊ ವೈ ಸ್ಕ್ವಯರ್ ಡಿವೈಡೆಡ್ ಬೈ 2, ಇಲ್ಲಿ ಬೇಕಾದ್ರೆ ನಿಮಗೆ ಲೈಟಾಗಿ ಇನ್ನೊಂದ್ಸತಿ ಬರೀತೀನಿ ನೋಡಿ, ಇಲ್ಲಿ ಡಿವೈಡೆಡ್ ಬೈ 2 ಇದು ಓಕೆ. ವೈ ಸ್ಕ್ವೇರ್ ಡಿವೈಡ್ ಬೈ 2. ಸೊ ಎಗೇನ್ ಇಲ್ಲಿ ಎಲ್ಲೆಲ್ಲಿ ವೈ ಇದೆಯೋ ಅಲ್ಲಿ ಅಪ್ಪರ್ ಲಿಮಿಟು ಮತ್ತು ಲೋವರ್ ಲಿಮಿಟ್ನ ಅಪ್ಲೈ ಮಾಡಬೇಕು ನೀವು. ನಾನು ಇಲ್ಲಿ ಅಪ್ಪರ್ ಲಿಮಿಟ್ನ ಮಾತ್ರ ಅಪ್ಲೈ ಮಾಡಿದ್ದೀನಿ, ನೀವು 0 ಲೋವರ್ ಲಿಮಿಟ್ ಇರೋದ್ರಿಂದ ನೆಗ್ಲೆಕ್ಟ್ ಮಾಡಿದ್ದೀನಿ. ಸೊ ಅಪ್ಪರ್ ಲಿಮಿಟ್ನ ಅಪ್ಲೈ ಮಾಡಿಬಿಟ್ಟು ಇಲ್ಲಿ ದಿಸ್ ಈಸ್ ಇನ್ ದ ಫಾರ್ಮೇಟ್ ಆಫ್ a ಮೈನಸ್ ಬಿ ಹೋಲ್ ಸ್ಕ್ವೇರ್ ಅಲ್ವಾ. a ಮೈನಸ್ ಬಿ ಹೋಲ್ ಸ್ಕ್ವೇರ್ ಫಾರ್ಮುಲಾ ಏನು, a ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಮೈನಸ್ 2ab ಅಂತಂದ್ಬಿಟ್ಟು. ಸೊ ನಾನು ಡೈರೆಕ್ಟಾಗಿ ಮೈನಸ್ ಸಿಂಬಲ್ನ ಒಳಗಡೆ ಮಲ್ಟಿಪ್ಲೈ ಮಾಡಿ ಎಕ್ಸ್ಪ್ಯಾಂಡ್ ಮಾಡಿದ್ದೀನಿ. ಹಾಗೆ ಇಲ್ಲಿರ್ತಕ್ಕಂಥ 2ನ ಇಲ್ಲಿಗೂ ಮಲ್ಟಿಪ್ಲೈ ಮಾಡ್ಕೋತಿದ್ದೀನಿ, ಇಲ್ಲಿಗೂ ಮಲ್ಟಿಪ್ಲೈ ಮಾಡ್ಕೋತಾ ಇದ್ದೀನಿ. ಫೈನ್, ಅಲ್ಲಿಗೆ ಮಲ್ಟಿಪ್ಲೈ ಮಾಡಿಕೊಂಡೆ ಅಂತಂದರೆ ದಿಸ್ 1/2 ಅನ್ನೋದನ್ನು ಹೊರಗಡೆ ನಾನು ಕಾಮನ್ ತೆಗಿಬೋದು. ಸೊ ಹಾಗಾಗಿ 2ನ ಇಲ್ಲಿಗೆ ಮಲ್ಟಿಪ್ಲೈ ಮಾಡ್ಕೊಂಡಿದ್ದೀನಿ. ಸೊ ಈ ಸ್ಟೆಪ್ಪಲ್ಲಿ ನೀವು ನೋಡ್ಬೋದು. ನೆಕ್ಸ್ಟ್ ಈ 2ನ ಒಳಗಡೆ ಇರ್ತಕ್ಕಂಥ 1 ಮೈನಸ್ ಎಕ್ಸಿಗೆ ಮಲ್ಟಿಪ್ಲೈ ಮಾಡಿ, ಹಾಗೆ 2xನೂ ಅಷ್ಟೇ ಲೈಕ್ ಇಲ್ಲಿ ಮೈನಸ್ 2x ಅಂತ ಇದೆ ಅದನ್ನು ಮಲ್ಟಿಪ್ಲೈ ಮಾಡಿ. ಇಲ್ಲಿ ನೀವು ಸಮ್ಟೈಮ್ಸ್ ಏನು ಮಾಡ್ಬೋದು, a ಮೈನಸ್ ಬಿ ಹೋಲ್ ಸ್ಕ್ವೇರ್ ಬ್ರಾಕೆಟ್ ಒಳಗಡೆ ಎಕ್ಸ್ಪ್ಯಾಂಡ್ ಮಾಡಿ ಆಮೇಲೆ ಮೈನಸ್ ಸಿಂಬಲ್ನ ಮಲ್ಟಿಪ್ಲೈ ಮಾಡ್ಬೋದು, ಅಥವಾ ಮಾಡ್ತಾನೆ ಮೈನಸ್ ಸಿಂಬಲ್ನ ಮಲ್ಟಿಪ್ಲೈ ಮಾಡ್ಕೋಬೋದು, ಓಕೆನಾ. ಸೊ ನಾವು ಈ ಬಂದಂಥ ಆನ್ಸರಿಗೆ ನೀವು ಮತ್ತೇನು ಮಾಡಬೇಕು, ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಇಂಟಿಗ್ರೇಟ್ ಮಾಡಬೇಕು. ಸೊ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಇಂಟಿಗ್ರೇಟ್ ಮಾಡಿದಾಗ ಏನಾಗುತ್ತೆ, ಎಕ್ಸ್ ಸ್ಕ್ವೇರ್ ಇದ್ದಿದ್ದು x³ 3 ಮೈನಸ್ 2x² ಡಿವೈಡ್ ಬೈ 2 ಪ್ಲಸ್ ಎಕ್ಸ್ ಆಗುತ್ತೆ. ಸೊ 2 ಗೆಟ್ ಕ್ಯಾನ್ಸಲ್. ಸೊ ನೆಕ್ಸ್ಟ್ 1/2 ಇಲ್ಲಿ 1/3 ಹೊರಗಡೆ ತೆಗೆದ್ರೆ ಅಪ್ಪರ್ ಲಿಮಿಟ್ ಈಸ್ 1 ಮೈನಸ್ 0, ದೆನ್ ಮೈನಸ್ ಇಲ್ಲಿ ಅಪ್ಪರ್ ಲಿಮಿಟ್ ಈಸ್ 1 ಮೈನಸ್ 0 ಪ್ಲಸ್ ಇಲ್ಲಿ 1 ಮೈನಸ್ 0. ಸೊ ಇದನ್ನು ಮಾಡಿದಾಗ ನಿಮಗೆ 1 ಡಿವೈಡೆಡ್ ಬೈ 6 ಬರುತ್ತೆ. ಹೆನ್ಸ್ ವಾಲ್ಯೂಮ್ ಈಸ್ 1 ಡಿವೈಡೆಡ್ ಬೈ 6 ಕ್ಯೂಬಿಕ್ ಯೂನಿಟ್ಸ್ ಅಂತ ನಾವು ಬರಿಬೋದು, ಓಕೆನಾ. ಈ ಪ್ರಾಬ್ಲಮ್ ತುಂಬ ಈಸಿ ಇದೆ, ಬಟ್ ಸ್ಟಾರ್ಟಿಂಗಲ್ಲಿ ನಿಮಗೆ ಸ್ಟೆಪ್ಸ್ಗಳು ಗೊತ್ತಾಗಬೇಕು, ಯಾವ ಥರ ನಾವು ಲಿಮಿಟ್ಸ್ ಅಂದರೆ ಇಂಟಿಗ್ರಲ್ ಲಿಮಿಟ್ಸ್ನ ಮಾಡ್ಕೋಬೇಕು ಅಂತಂದ್ಬಿಟ್ಟು. ಓಕೆ, ಸೊ ಈಸಿ ಇದೆ ಅಲ್ವಾ. ಇಂಟಿಗ್ರೇಷನ್ ಮಾಡುವಾಗ ಬಿ ಕೇರ್ಫುಲ್, ಒಂದು ಸ್ಮಾಲ್ ಸಿಂಬಲ್ ಚೇಂಜ್ ಆಯಿತು ಅಥವಾ ಎಡಿಷನ್ ಮಾಡುವಾಗ ಸ್ಮಾಲ್ ಚೇಂಜ್ ಆಯಿತು ಅಂತಂದರೆ ಆನ್ಸರ್ ಸೇಮ್ ಬರೋದಿಲ್ಲ. ಓಕೆ, ಥ್ಯಾಂಕ್ ಯು ಸೋ ಮಚ್ ಗಾಯ್ಸ್.